ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಶ್ವೇತಾ, ನಾನು ಚೆನ್ನಾಗೇ ಇದ್ದೀನಿ. 2 ದಿನದಿಂದ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಯಾಕೆಂದರೆ ತುಂಬ ಅಂದರೆ ತುಂಬ ಬ್ಯುಸಿ. ಒಂದು ಮಕ್ಕಳ ಎಕ್ಸಾಮ್ಸು, ಇನ್ನೊಂದು ಯುಗಾದಿ ಬರ್ತಾ ಇದೆ, ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಜೊತೆಗೆ ಕಾಲೇಜಲ್ಲೂ ಕೂಡ ತುಂಬಾ ಕೆಲಸ. ಮನೆಗೆ ಬರೋದೇ 6:30 7 ಗಂಟೆ ಆಗ್ತಾಯಿದೆ. ಮನೆಗೆ ಬಂದಿದ ತಕ್ಷಣ ಮನೆ ಕೆಲಸ ಮಾಡು, ಮತ್ತು ಇದು ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಟೈಮೇ ಇರ್ತಿರ್ಲಿಲ್ಲ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಒಂದು 2-3 ವೀಡಿಯೋ ವೈರಲ್ಲೂ ಆಗಿದೆ. ಅದೊಂಥರ ತುಂಬ ಖುಷಿ ಅಂತಲೇ ಹೇಳ್ಬೋದು, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಸಬ್ಸ್ಕ್ರೈಬರ್ಸ್ ಅಂತೂ ದಿನಕ್ಕೆ ಎಷ್ಟೊಂದು ಆ್ಯಡ್ ಆಗ್ತಾಯಿದ್ದಾರೆ. ಸೊ ಅದೊಂದೊಂದೊಂದು ಫೇಸ್ ಅಷ್ಟೇ. ಯೂಟ್ಯೂಬಲ್ಲಿ ಕೆಲವು ವೀಡಿಯೋ ವೈರಲ್ ಆದಾಗ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್ಗೆ ಮತ್ತು ಹಳೆ ಸಬ್ಸ್ಕ್ರೈಬರ್ಸ್ಗೆ ಎಲ್ಲ ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ನಾನು ಅದಕ್ಕೇ ಆದಷ್ಟು ಒಳ್ಳೆ ಕಂಟೆಂಟ್ ಕೊಡೋಣ, ಏನೋ ಒಂದು ಹಾಕೋದು ಬೇಡ ವೀಡಿಯೋ. ಏಕೆಂದರೆ ಯಾರೋ ನಮ್ಮನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮ ಮೇಲಿರುವಂಥ ಜವಾಬ್ದಾರಿನ ಜಾಸ್ತಿ ಆಗುತ್ತೆ. ಒಳ್ಳೆ ಕಂಟೆಂಟ್ ಯೋಚನೆ ಮಾಡಿ ಕೊಡಬೇಕು ಹೊರತು ಏನೋ ಒಂದು ವೀಡಿಯೋ ಮಾಡೋಣ ಅಂತ ಮಾಡೋಕ್ಕೆ ನನಗಿಷ್ಟ ಆಗಲ್ಲ. ಪರ್ಸ್ನಲಿ ನನಗಿಷ್ಟ ಆಗಲ್ಲ. ಸುಮಾರು ಜನ ಕೇಳಿದ್ರಿ, ಯೂಟ್ಯೂಬಿಂದ ಪೇಮೆಂಟ್ ಬರುತ್ತಾ ಹಾಗೆ ಹೀಗೆ ಅಂತ. ಎಸ್, ಡೆಫಿನೆಟ್ಲಿ ಬರುತ್ತೆ. ಬಟ್ ಏನು ಗೊತ್ತಾ, ನಾನು ಇವತ್ತೂ ಹೇಳ್ತಾ ಇದ್ದೀನಿ ನೋಡಿ, ನಾನು ಡೈಲಿ ವೀಡಿಯೋಸ್ ಮಾಡಿದ್ರೆ ಪೇಮೆಂಟ್ ಅನ್ನೋದು ಚೆನ್ನಾಗೇ ಬರುತ್ತೆ. ಬಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ ಒಳ್ಳೆ ಕಂಟೆಂಟ್ ಕೊಡಬೇಕು. ಯಾವಾಗ ಮನುಷ್ಯ ದುಡ್ಡಿನಿಂದ ಹೋಗ್ತಾನೆ, ಅವ್ನ ಕ್ವಾಲಿಟಿ ಸಮ್ವೇರ್ ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಸೊ ನಾವು ಆಟೋಮೆಟಿಕ್ಕಾಗಿ ಏನಾದರೂ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದೀವಿ ಅಂದರೆ ಆಬ್ವಿಯಸ್ಲಿ ಅಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ಇದ್ದೇ ಇರುತ್ತೆ. ಸೊ ನಾನಂತೂ ಅದೇ ನಂಬಿದ್ದೀನಿ. ಯಾವಾಗ ನಾವು ದುಡ್ಡಿನ ಹಿಂದೆ ದುಡ್ಡು ಬೇಕು ಅಂತ ಹೋಗ್ತೀವಲ್ವ, ಆಗ ನೆಮ್ಮದಿನೂ ಇರಲ್ಲ, ಒಂದು ಕ್ವಾಲಿಟಿನೂ ಇರಲ್ಲ ಅಂತ ನನ್ನ ಪರ್ಸ್ನಲ್. ಸೊ ನಾವು ಬರೀ ಒಂದು ಕ್ವಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರೆ ನಮ್ಮ ಲೈಫೂ ಎಷ್ಟು ಬೇಕೋ ಅಷ್ಟು, ನಾನು ಯಾವಾಗ್ಲೂ ತಲೆಯಲ್ಲಿ ಅದೇ ಇಟ್ಕೊಂಡಿರ್ತೀನಿ. ದುಡಿಬೇಕು ಅಂದರೆ ಎಷ್ಟು 108 ದಾರಿ ಇರುತ್ತೆ. ಸಂಜೆ ಬಂದ ಮೇಲೂ ದುಡಿಬೋದು, ಬೆಳಗ್ಗೆ ದುಡಿಬೋದು, ಯಾವಾಗಲೂ ಅರ್ನ್ ಮಾಡ್ತಾನೆ ಇರ್ಬೋದು. ವೇಸ್ ಎಷ್ಟೊಂದಿದೆ ಆಯಿತಾ. ನಮಗೆ ಮನಸ್ಸಿರಬೇಕು, ನಾವು ಕಷ್ಟಪಡೋಕ್ಕೆ ಒಂದು ಮನಸ್ಸು ಮಾಡ್ಕೋಬೇಕು ಅಷ್ಟೇ. 108 ದಾರಿ ಇದೆ ದುಡಿಯೋಕ್ಕೆ. ಬಟ್ ಎಲ್ಲಿಗೆ ನಾವು ಸ್ಟಾಪ್ ಮಾಡ್ಕೋಬೇಕು ಅಂತ ವೆರಿ ಇಂಪಾರ್ಟೆಂಟ್. ಅದಕ್ಕೇ ಹೇಳೋದು, ಯಾವಾಗಲೂ ಅಷ್ಟೇ ಎಷ್ಟು ಬೇಕೋ ಲೈಫಲ್ಲಿ ದುಡ್ಡಿರಬೇಕು, ನೆಮ್ಮದಿ ಚೆನ್ನಾಗಿರುತ್ತೆ ಲೈಫಲ್ಲಿ. ಯಾವಾಗಲೂ ಅಷ್ಟೇ ದುಡ್ಡು ಜಾಸ್ತಿ ಇದೆ ಅಂದ್ಕೊಂಡ್ರೆ ಅಯ್ಯೋ ಹಿಂಗೆ ಖರ್ಚು ಮಾಡೋದು, ಯಾರಾದರೂ ಕಿತ್ಕೊಂಡು ಹೋಗ್ತಾರೆ, ಹೀಗೆ ಟೆನ್ಷನ್ಗಳು ಜಾಸ್ತಿ. ಸೊ ಅದಕ್ಕೆ ಯಾವಾಗಲೂ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು, ಅದು ಇಂಪಾರ್ಟೆಂಟ್ ಲೈಫಲ್ಲಿ. ನನ್ನ ವ್ಲಾಗಲ್ಲಿ ಒಂದು ಕಮೆಂಟು ಸುಮಾರು ಡಿಸ್ಕಷನ್ಗೆ ಆಗಿತ್ತು. ಏನು ಡಿಸ್ಕಷನ್ನು ಅಂದರೆ, ನಾವು ಹೌಸ್ ವೈಫು ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿರ್ತೀವಿ ಗೋಸ್ಕರ. ಎಸ್ಪೆಷಲಿ ಮಕ್ಕಳಾಗಿದ ತಕ್ಷಣ ಮೇ ಬಿ ಜಾಬ್ ಕ್ವಿಟ್ ಮಾಡ್ತಾರೆ. ಇಲ್ಲಾಂದರೆ ಮೆಜಾರಿಟಿಯಲ್ಲಿ ಏನಾಗುತ್ತೆ ಅಂದರೆ ಕಾಂಪ್ರಮೈಸ್ ಆಗಬೇಕಾಗತ್ತೆ. ನಾನು ಅದರಲ್ಲಿ ಒಬ್ಬಳು ಅಂತಲೇ ಹೇಳ್ಬೋದು. ಈಗ ನೋಡಿ, ಎಷ್ಟೋ ಓದಿರ್ತೀವಿ, ಗೋಲ್ಡ್ ಮೆಡ್ಲು ಅದು ಇದು ಎಲ್ಲ ತೊಗೊಂಡಿರ್ತೀವಿ, ಅದೇನು ದೊಡ್ಡ ಪ್ರೌಡ್ ವಿಷಯ ಅಲ್ಲ. ಬಟ್ ಇನ್ನೊಂದು ಸ್ವಲ್ಪ ಕಷ್ಟಪಟ್ಟರೆ ಮೇ ಬಿ ಇನ್ನೂ ಒಳ್ಳೆ ಪೊಸಿಷನ್ಗೆ ಹೋಗ್ಬೋದು, ಇಲ್ಲ ಅಂತಲ್ಲ. ಬಟ್ ನಾನು ಒಂದು ಚೌಕಟ್ಟು ಹಾಕ್ಕೊಂಡಿರ್ತೀನಿ. ಏನು ಅಂದರೆ, ಎಸ್ಪೆಷಲಿ ನಾನು ಅಂತಲ್ಲ, 99% ಹೆಂಗಸರು ಈ ಚೌಕಟ್ಟನ್ನ ಹಾಕ್ಕೊಂಡಿರ್ತಾರೆ. ಅಂದರೆ ನನ್ನ ಮಕ್ಕಳಿಗೆ ಅಫೆಕ್ಟ್ ಆಗಬಾರ್ದು. ನಾನು ತುಂಬ, ಏಕೆಂದರೆ ನಮ್ಮದು ಮಲ್ಟಿ ಟಾಸ್ಕಿಂಗು. ಪ್ರಾಕ್ಟಿಕಲಾಗಿ ಮಾತಾಡೋಣ, ಓಪನಾಗಿ ಮಾತಾಡೋಣ ಇವತ್ತಿನ ವ್ಲಾಗಲ್ಲಿ. ಏನು ಗೊತ್ತಾ, ನಾನೀಗ ಹೋಗಿ ಅರ್ನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದಾದ್ಮೇಲೂ ಮನೆಯಲ್ಲೂ ಎಷ್ಟೊಂದು ಕಮಿಟ್ಮೆಂಟ್ಸ್ ಇರುತ್ತೆ. ನಾನು ಥಿಂಕ್ ಮಾಡ್ಕೋಬೇಕು. ಈಗ ನೋಡಿ, ಎಷ್ಟೊಂದು ಈಗ ಹೊಸ ಮನೆ ಕಟ್ಟಬೇಕಾದ್ರೆ ನನಗೆ ಸ್ಕೂಲು ಅದು ಬಂದು 14 ಕಿಲೋಮೀಟರ್ಸು. ಎಷ್ಟೊಂದು ಚಿಂತೆ ಆಗುತ್ತೆ, ಹೇಗಪ್ಪ ಮ್ಯಾನೇಜ್ ಮಾಡ್ಕೊಳ್ಳೋದು, ಹೆಂಗೆ ಏನು ಡಿಸಿಷನ್ ತೊಗೊಳ್ಳೋದು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಓಕೆ, ನೋಡೋಣ ಹೆಂಗಾಗುತ್ತೆ ಫ್ಯೂಚರಲ್ಲಿ ಅಂತ. ಅದು ಇನ್ನು ಕೆಲವು ಸತಿ ಇನ್ನೂ ಗೌರ್ಮೆಂಟ್ ಜಾಬು ಅದು ಎಲ್ಲ ಟ್ರೈ ಡೆಫಿನೆಟ್ಲಿ ಮಾಡ್ತೀನಿ, ಇಲ್ಲ ಅಂತಲ್ಲ. ಡೆಫಿನೆಟಾಗಿ ಕಾಲ್ ಫಾರ್ ಆಗಿದ ತಕ್ಷಣ ಪ್ರಿಪ್ರೇಷನ್ ನಡೀತಾನೆ ಇದೆ, ಬರೀತೀನಿ, ಇಲ್ಲ ಅಂತಲ್ಲ. ಬಟ್ ನಮ್ಮದ್ರಲ್ಲೇ ಒಂದು ಒಳಗಡೆ ಒಂದು ಭಯ ಇರುತ್ತೆ. ಇನ್ ಕೇಸ್ ಬೇರೆ ಊರಿಗೆ ಹಾಕಿದಾಗ, ಬೇರೆ ಕಡೆ ಹಾಕಿದಾಗ ಮಕ್ಕಳು, ಎಸ್ಪೆಷಲಿ ನಮ್ಮ ಲೇಡೀಸ್ಗೆ ಕಣ್ಮುಂದೆ ಬರೋದೇ ಮಕ್ಕಳದ್ದು ಹೆಂಗೆ ಮ್ಯಾನೇಜ್ ಮಾಡ್ಕೊಳ್ಳೋದು, ಹೇಗೆ ಕತೆ. ಮತ್ತು ಅಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡಿದ್ಮೇಲೆ ಮನೆಗೆ ಬರೋದೇ 8 ಗಂಟೆ 9 ಗಂಟೆ ಆಗ್ಬೋದು ಕೆಲವು ಸತಿ. ಮಕ್ಕಳೆಲ್ಲಾದ್ರೂ ಕೈ ತಪ್ಪಿ ಹೋಗ್ತಾರಾ, ಓದಲ್ವಾ, ಮನೆ ಬ್ಯಾಲೆನ್ಸ್ ಹಾಳಾಗೋಗುತ್ತಾ, ಇಷ್ಟೆಲ್ಲ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಕೆಲವು ಸತಿ ಅಂತೂ ಮೇ ಬಿ ನಾನು ಒಂದು 8 ಇಯರ್ಸ್ 9 ಇಯರ್ಸ್ ಬ್ಯಾಕು ನಾನು ಹೌಸ್ ವೈಫ್ ಆಗಿದ್ದೆ. ಏನಕ್ಕಾಗಿದ್ದೆ, ಮನೆಯಲ್ಲಿ ಮಕ್ಕಳಿದ್ರು, ಅತ್ತೆ ಮಾವ ಎಲ್ಲ ಊರಲ್ಲಿರ್ತಿದ್ರು. ಸೊ ಇಲ್ಲಿ ನಾನೇ ನೋಡ್ಕೋಬೇಕಾಗಿತ್ತು. ಮಕ್ಕಳು ನನ್ನ ಮೇಲೆ ಡಿಪೆಂಡ್ ಆಗಿದ್ದರು. ಸೊ ಸುಮಾರು ಜನ ಲೇಡೀಸ್ ಮೆಸೇಜ್ ಮಾಡಿದರು. ನನಗೆ ಈ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಹೆಸರೆಲ್ಲ ತೊಗೊಳಕ್ಕೆ ಇಷ್ಟ ಇಲ್ಲ.
ಅವ್ರಿಗೆ ಗೊತ್ತಾಗುತ್ತೆ ನನ್ನ ವೀಡಿಯೋನ ರೆಗ್ಯುಲರಾಗಿ ತುಂಬ ಜನ ನೋಡ್ತಾರೆ. ಅದು ಕೆಲವ್ರಂತೂ ಒಂದೊಂದು ವೀಡಿಯೋಗೆ 4 ಕಮೆಂಟ್ ಹಾಕ್ತೀರಾ, ಅಂದರೆ ಮನಸ್ಸು ತುಂಬಿ ಹಾಕ್ತೀರಾ. ನನ್ನ ವೀಡಿಯೋದಲ್ಲಂತೂ ನೆಗೆಟಿವ್ ಕಮೆಂಟ್ಸ್ ಇವತ್ತಿನವರೆಗೂ ನೋಡಿಲ್ಲ ನಾನು. ಏನಾದರೂ ಇದ್ರೆ ಒಂದು ಸಜೆಷನ್ ಕೊಡ್ತಾರೆ, ಈ ಥರ ಅಲ್ಯೂಮಿನಿಯಂ ಪಾತ್ರೆ ಯೂಸ್ ಮಾಡಬೇಡಿ ಹಾಗೆ ಹೀಗೆ ಅಂತ. ಡೆಫಿನೆಟ್ಲಿ ನಾನು ತೊಗೋತೀನಿ, ಯಾಕೆಂದರೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಒಂದು ಹೊಸ ಮನೆಗೆ ಹೋದ್ಮೇಲೆ. ಅಲ್ಲೇನೋ ಫುಲ್ ಎಲಿಮಿನೇಟ್ ಮಾಡ್ತೀನಿ ಅಂತಲ್ಲ, ಬಟ್ ಆದಷ್ಟು ಕಡಿಮೆ ಮಾಡ್ತೀನಿ. ನನಗೆ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಮೇಯ್ನಾಗಿ ಮುದ್ದೆ ಮಾಡೋಕ್ಕೆ ತಳ ಹತ್ಬಿಡುತ್ತೆ. ನೋಡಬೇಕು ಒಂದು ಒಳ್ಳೆ ಕ್ವಾಲಿಟಿದು ಸ್ಟೀಲು, ಸ್ಟೇನ್ಲೆಸ್ ಸ್ಟೀಲು ನೋಡ್ತೀನಿ, ಎಲ್ಲ ಸರ್ವೆ ಮಾಡ್ತಾಯಿದ್ದೀನಿ. ಬಟ್ ಎಲ್ಲದಕ್ಕೂ ಒಂದು ಟೈಮು ಅಂತ ಬೇಕಾಗುತ್ತೆ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಲ್ವಾ. ಆಮೇಲೆ ಈ ಥರ ಕಮೆಂಟ್ ಮಾಡಿದರು, ಅವ್ರ ಪಾಪ ಎಷ್ಟು ನೊಂದ್ಕೊಂಡು ಮಾಡ್ಕೊಂಡಿದ್ರು ಅಂದರೆ, ಎಷ್ಟು ಕಷ್ಟಪಟ್ಟು ಪ್ರೊಫೆಷ್ನಲಿ ಓದಿರ್ತೀವಿ, ಕೆರಿಯರ್ನ ಬಿಲ್ಡ್ ಮಾಡ್ಕೋಬೇಕು ಅಂದರೆ ಆ್ಯಕ್ಚುಲಿ ಕಣ್ಣು ಮುಚ್ಕೊಂಡು ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಎಷ್ಟು ಕಷ್ಟಪಟ್ಟು ಓದಿದ್ದು, ನಾವೊಂದು ಡಿಗ್ರಿ ಮಾಡ್ಕೊಂಡಿದ್ವಿ, ಮಾಸ್ಟರ್ಸ್ ಮಾಡ್ಕೊಂಡಿದ್ವಿ ಅಂದರೆ ಈಸಿ ಇತ್ತ ನಮಗೆ ಅದು. ಎಷ್ಟು ರಾತ್ರಿ ಎಲ್ಲ ಕಷ್ಟಪಟ್ಟು ಓದಿ ಎಕ್ಸಾಮ್ಸ್ ಬಂದಿದ ತಕ್ಷಣ ಅಷ್ಟು ಲೆವೆಲ್ಗೆ ಓದ್ತಾ ಇದ್ವಿ. ಬಟ್ ಆದರೂ ಮದುವೆ ಆಗಿದ ತಕ್ಷಣ ಹೆಂಗಾಗೋಗುತ್ತೆ ಅಂದರೆ ಎಲ್ಲ ಹೌದು, ನಾನು ಮಕ್ಕಳಾಗಿದ ತಕ್ಷಣ ಎಸ್ಪೆಷಲಿ ನಮ್ಮ ಮೇಲೆ ಡಿಪೆಂಡ್ ಆಗಿ ಹೋಗ್ತಾರೆ. ನಾವು ಅವ್ರಿಗೋಸ್ಕರ ಆ ಸ್ಯಾಕ್ರಿಫೈಸ್ ಅನ್ನೋದು ಮಾಡಲೇಬೇಕು. ಡೆಫಿನೆಟ್ಲಿ 95% ನಾವು ಖುಷಿಯಾಗಿದ್ದರೂ ಕೂಡ ನಾವೇ ಸಮಾಧಾನ ಮಾಡ್ಕೋತಾ ಇರ್ತೀವಿ, ಇಲ್ಲ ನಮ್ಮ ಮಕ್ಳಿಗೋಸ್ಕರ ನಾವು ಮಾಡಿದ್ದೀವಿ, ಮನೆಗೋಸ್ಕರ ಮಾಡಿದ್ದೀವಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೂ ಕೂಡ ಒಂದು 5% ಎಷ್ಟು ಬೇಜಾರಾಗ್ತಾ ಇರುತ್ತಂದರೆ, ಅಯ್ಯೋ ನನ್ನ ಕೆರಿಯರ್ ಏನಾಗುತ್ತೋ ಅಂತ. ಎಲ್ರಿಗೂ ಅದು ಡೆಫಿನೆಟ್ಲಿ ಆಗೇ ಆಗುತ್ತೆ, ಏನಾಗುತ್ತೋ ಅಷ್ಟು ಕಷ್ಟಪಟ್ಟು ಓದಿ ಅಂತ ಅನಿಸುತ್ತೆ. ಕೆಲವು ಸತಿ ಜಾಬ್ಗೆ ಹೋಗೋ ಪರಿಸ್ಥಿತಿನೇ ಇರಲ್ಲ, ಕಂಪ್ಲೀಟಾಗಿ ಹೌಸ್ ವೈಫ್ ಆಗಬೇಕಾಗುತ್ತೆ. ಕೆಲವು ಸತಿ ಈ ಥರ ಕಾಂಪ್ರಮೈಸ್, ಡಿಸ್ಟೆನ್ಸು, ಆಮೇಲೆ ಎಲ್ಲ ಟೈಮಿಂಗ್ಸು ಇದೆಲ್ಲ ನೋಡಿಕೊಂಡು ಏನೋ ಒಂದು ಸಣ್ಣ ಪುಟ್ಟ ಜಾಬಲ್ಲಿ ಕಾಂಪ್ರಮೈಸ್ ಆಗಿಬಿಡ್ತೀವಿ. ಮೇ ಬಿ ನಮ್ಮ ಬೆಸ್ಟ್ ನಾವು ಕೊಡೋಕ್ಕಾಗ್ತಾ ಇರ್ಬೋದು, ಬಟ್ ಸಮ್ ಎಕ್ಸ್ಟೆಂಟ್ಗೆ ನಾವು ಜಾಬ್ ಮಾಡ್ತಾ ಇರ್ತೀವಿ. ಸೊ ಆ ಥರ ಈ ಥರ ಕಾಂಪ್ರಮೈಸಸ್ಸು, ಸ್ಯಾಕ್ರಿಫೈಸಸ್ಸು ಲೈಫಲ್ಲಿ ಬೇಕಾಗುತ್ತೆ ಫ್ರೆಂಡ್ಸ್. ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡಿ, ಏಕೆಂದರೆ ನಮ್ಮ ಮಕ್ಕಳು ಎಸ್ಪೆಷಲಿ ನಮಗೆ ಬೇಕು ಬೇಡ ನಾವು ಅಕ್ಸೆಪ್ಟ್ ಮಾಡಿಕೊಂಡ್ರು ಮಾಡ್ಕೊಳ್ತಾಯಿದ್ರು. ಮಕ್ಕಳು ತಾಯಂದ್ರ ಮೇಲೆ ತುಂಬ ಡಿಪೆಂಡ್ ಆಗಿರ್ತಾರೆ, ಅದು ಫ್ಯಾಕ್ಟ್. ಅದು ವೆರಿ ರೇರ್ ಅವರು ತಂದೆ ಮೇಲೆ ಡಿಪೆಂಡ್ ಆಗೋದು, ಯಾಕೆಂದರೆ ಅವರು ತುಂಬ ಬೇರೆ ಕಮಿಟ್ಮೆಂಟಲ್ಲಿ ಬ್ಯುಸಿ ಆಗಿರೋದ್ರಿಂದ ಒಂದೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಮಕ್ಕಳು ತಾಯಿ ಮೇಲೆ ತುಂಬ ಡಿಪೆಂಡ್ ಆಗಿರ್ತಾರೆ. ಸೊ ನೀವು 1% ರಿಗ್ರೆಟ್ ಆಗಬೇಡಿ. ನಾನು ಈಗ ಏನಾದ್ರು ಮಕ್ಕಳು ಚಿಕ್ಕವರಿದ್ದಾರೆ, ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂದರೆ ಪ್ಲೀಸ್ ರಿಗ್ರೆಟ್ ಆಗಬೇಡಿ. ಯಾಕೆಂದರೆ ಒಂದು ಮೊಮೆಂಟಿಗೆ ನಾವು ಈಗ ಬಿಟ್ಟು ಏನೋ ನಾವು ಕ್ರೀಚಲ್ಲಿ ಬಿಟ್ಟು ಬೇಬಿ ಸಿಟ್ಟಿಂಗಲ್ಲಿ ಬಿಟ್ಟು ಹೋಗ್ಬೋದು, ಇಲ್ಲ ಅಂತಲ್ಲ, ಮಾಡೋರು ಇದ್ದಾರೆ. ಏಕೆಂದರೆ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ತುಂಬ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ದುಡಿಲೇಬೇಕು. ಲೈಫ್ ಲೀಡ್ ಮಾಡಬೇಕು ಅಂದರೆ ದುಡ್ಡು ತುಂಬ ಇಂಪಾರ್ಟೆಂಟು. ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ಬಟ್ ತುಂಬ ಇಂಪಾರ್ಟೆಂಟ್ ಅದು. ಲೈಫ್ ಲೀಡ್ ಮಾಡೋಕ್ಕೆ ಒಂದು ಸೊಸೈಟಿಯಲ್ಲಿ ಒಂದು ಸ್ಟೇಟಸ್ನ ಮೇಂಟೈನ್ ಮಾಡಿಕೊಂಡು ನೆಮ್ಮದಿಯಾಗಿ ಲೀಡ್ ಮಾಡಬೇಕು ಅಂದರೆ ದುಡ್ಡು ತುಂಬ ಇಂಪಾರ್ಟೆಂಟು. ಆಗ ಎಷ್ಟೊಂದು ಜನ ನಾನು ನೋಡಿದ್ದೀನಿ, ಈಗ ಪರ್ಮನೆಂಟ್ ಪೋಸ್ಟ್ ಇರುತ್ತೆ, ಗೌರ್ಮೆಂಟ್ ಪೋಸ್ಟ್ ಇರುತ್ತೆ, ಹಾಗೆಲ್ಲ ಮಕ್ಕಳನ್ನ ಕ್ರೀಚಲ್ಲಿ ಬಿಟ್ಟು ಬಿಡೋಕ್ಕಾಗಲ್ಲ, ಜಾಬ್ನ ಬಿಡೋಕ್ಕಾಗಲ್ಲ. ಸೊ ಹಾಗೆಲ್ಲ ಅವ್ರಿಗೆ ಎಂಥ ಗಿಲ್ಟ್ ಕಾಡ್ತಿರತ್ತೆ ಅಂದರೆ, ಏನಾದರೂ ಮಕ್ಳಿಗೆ ಹುಷಾರಿಲ್ಲ ಅಂತ ಅಲ್ಲ, ಅವ್ರಿಗೇನಾದ್ರು ತುಂಬ ಅಳ್ತಾ ಇರ್ತಾರೆ. ಇನ್ನೇನು ಅವ್ರು ಆಫೀಸ್ಗೆ ಹೋಗಬೇಕು 8 ಗಂಟೆಗೆ, ಆ ಟೈಮಲ್ಲಿ ಮಕ್ಕಳು ಎಷ್ಟೊಂದು ಅಳ್ತಾ ಇರ್ತಾರೆ. ಹೃದಯನ ಕಲ್ಲು ಮಾಡ್ಕೊಂಡು ಹೋಗಬೇಕು. ನಾನು ಆ ಸಿಚುವೇಶನ್ನ ಫೇಸ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಆ ಕಷ್ಟದ ಮುಂದೆ ನನ್ನ ಪ್ರಕಾರ ಇದು ಏನೂ ಇಲ್ಲ ಅನ್ಕೋಬೋದು. ಅಲ್ಲೂ ನಾವು ಹೃದಯನ ಕಲ್ಲು ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀವಿ, ಅಲ್ಲಿ ಹೋದ್ಮೇಲೂ ಅಷ್ಟೇ, ಅಯ್ಯೋ ಮಗು ತಿಂತೋ ಇಲ್ವೋ. ಚಿಕ್ಕ ಮಕ್ಕಳನ್ನ ಬಿಟ್ಟೋಗೋದು ತುಂಬ ಕಷ್ಟ ಆ್ಯಕ್ಚುಲಿ. ಯಾರು ಕೆಲ್ಸಕ್ಕೆ ಹೋಗ್ತಿದ್ದಾರಲ್ಲ ಅವ್ರಿಗೆ ಗೊತ್ತು. ಬಟ್ ಏನು ಗೊತ್ತಾ, ಇನ್ನೊಂದು, ನಾನೇನು ಮನೇಲಿರೋದು ಈಸಿ ಅಂತ ಹೇಳ್ತಾ ಇಲ್ಲ, ಬಟ್ ಏನು ಗೊತ್ತಾ, ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮನ್ನು ನಾವು ತುಂಬ ಪ್ರೌಡಾಗಿ ಫೀಲ್ ಮಾಡ್ಕೋಬೇಕು. ನಾವು ಅಟ್ಲೀಸ್ಟ್ ನಮ್ಮ ಟೈಮ್ನ ಕೊಡ್ತಾ ಇದ್ದೀವಿ, ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಹಂಗೆ ಬೆಳೆಸ್ತಾ ಇದ್ದೀವಿ. ನಾವೆಷ್ಟು ವರ್ಕಿಂಗ್ ಹೋದರೂ, ಈಗ ನಂದೇ ಪರ್ಸ್ನಲಿ ಎಷ್ಟೇ ವರ್ಕಿಂಗ್ ಹೋದರೂ, ಈಗ ನೋಡಿ ಮಕ್ಕಳು ರಜಾ ಇರುತ್ತೆ, ಸ್ಟಡಿ ಹಾಲಿಡೇ ಇರುತ್ತೆ, ನಾನು ವರ್ಕಿಂಗ್ ಹೋಗಿರ್ತೀನಿ. ಅಲ್ಲಿಗೆ ಹೋದರೂ ಕೂಡ ಕೆಲಸದಲ್ಲಿ ಬ್ಯುಸಿ ಇದ್ದರೂ ಕೂಡ ಅಟ್ಲೀಸ್ಟ್ ಬ್ರೇಕ್ ಟೈಮ್ಸಲ್ಲಿ ನನಗೆ ಅನಿಸುತ್ತೆ, ಅಯ್ಯೋ ನಾನು ಮನೇಲಿ ಇದ್ದಿದ್ರೆ ಮಕ್ಕಳನ್ನ ಇನ್ನೂ ಚೆನ್ನಾಗಿ ಓದಿಸ್ಬೋದಿತ್ತಲ್ಲ ಅಂತ ಅನಿಸ್ತಾ ಇರುತ್ತೆ. ಆ ಗಿಲ್ಟ್ ಫೀಲಿಂಗಲ್ಲಿರುತ್ತೆ. ಬಟ್ ಅದನ್ನು
ಸಂಜೆ ಹೊತ್ತು ಹೆಂಗೋ ಕಾಂಪ್ರಮೈಸ್ ಮಾಡ್ಕೋತೀನಿ, ಇಲ್ಲ ಅಂತಲ್ಲ. ನನಗೆ ನಾನೇ ಹೇಳ್ಕೊತೀನಿ, ಇಲ್ಲ ಬೆಳಗ್ಗೆಯಿಂದ ನಾನೇನು ಓದಿಸಿಲ್ಲ ಮಕ್ಕಳಿಗೆ. ಅದೊಂಥರ ಗಿಲ್ಟ್ ಕಾಡ್ತಾ ಇರುತ್ತೆ. ನಾನು ಏನಾದರೂ ಕರೆಕ್ಟಾಗಿ ಜಸ್ಟಿಸ್ ಕೊಟ್ಟಿಲ್ಲ ಅಂದರೆ ಮಕ್ಳಿಗೆ ಬಂದಿದ್ದ ತಕ್ಷಣ ಓದಿಸ್ಬೇಕು. ಆಮೇಲೆ ಊಟದ ವಿಷಯದಲ್ಲೂ ಅಷ್ಟೇ, ಏನೋ ಒಂದು ಹೊತ್ತು ಹಾಗೆ ಹಿಂಗೆ ಆಗ್ತಾನೇ ಇರುತ್ತೆ. ಅದು ಪ್ರಾಕ್ಟಿಕಲಿ ಹೌದು. ಏನೋ ನಾವು ಮನೇಲಿದ್ದು ನೀಟಾಗಿ ಬಿಸಿ ಬಿಸಿ ಮಾಡಾಕ್ತೀವಲ್ಲ, ಆ ಥರ ಆಗೋದೇ ಇಲ್ಲ. ವರ್ಕಿಂಗ್ ವಿಮೆನ್ ಮಕ್ಳ ಕಂಡೀಷನ್ನೇ ಬೇರೆ ಇರುತ್ತೆ. ಅವರೊಂಥರ ಕಾಂಪ್ರಮೈಸ್ ಆಗಬೇಕಾಗಿರುತ್ತೆ ಊಟದ ವಿಷಯದಲ್ಲಿ ಅಂತ ಎಲ್ಲ. ಸೊ ಅಟ್ಲೀಸ್ಟ್ ನಾವು ಮನೇಲಿದ್ದಾಗ ಒಳ್ಳೆ ಟೈಮಿಂಗ್ಸ್ ಕೊಡಬೇಕಾಗತ್ತೆ. ಸೊ ಯಾರು ವರ್ಕಿಂಗ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಖುಷಿಯಿಂದ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಮೇ ಬಿ ಒಂದು 6 ವರ್ಷ 7 ವರ್ಷ ಆದಮೇಲೆ ನಿಮ್ಮ ಕೆರಿಯರ್ ನೀವು ರೀಸ್ಟಾರ್ಟ್ ಮಾಡ್ಕೋಬೋದು ಅಲ್ವಾ. ಸೊ ರೀಸ್ಟಾರ್ಟ್ ಮಾಡಾದ್ಮೇಲೆ ನೀವು ಹೆಂಗೆ ರೀಸ್ಟಾರ್ಟ್ ಮಾಡ್ತೀರಾ ಅಂದರೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಜೊತೆ. ಅವ್ರು ಮೇ ಬಿ ಮಕ್ಕಳು LKG UKG ಹೋಗ್ತಾರೆ ಅಂದರೆ ಅವ್ರ ಅವರು ಡ್ಯೂಟಿ ಅಂದಿನಿ, ಅವರು ಸ್ಕೂಲ್ಗೆ ಹೋಗ್ತಾರೆ, ನೀವು ಆಗ ಕೆಲ್ಸಕ್ಕೆ ಹೋಗ್ಬೋದು. ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನನಗೆ ನನ್ನ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು ಅಂತ ಇದ್ನೋ ಆ ರೀತಿ ಬೆಳೆಸಿದ್ದೀನಿ. ಒಂದು ಆರೋಗ್ಯ ಅಂದರೆ ಹೆಲ್ತ್ ವೈಸ್ ಹೆಂಗೆ, ಆಮೇಲೆ ಅವ್ರಿಗೆ ಪೌಷ್ಟಿಕಾಂಶ ಆಹಾರ ಕೊಟ್ಟಿದ್ದೀನಿ ನಾನು. ಯಾವಾಗ ಬೇಕು ಅವರು ಹತ್ತಾಗ ಒಂದು ಚಿಕ್ಕ ಪುಟ್ಟ ವಿಷಯಗಳು ನಮ್ಮ ತಾಯಂದ್ರಿಗೆ ಗೊತ್ತದು. ಅವ್ರು ಹತ್ತಾಗ ನಾವು ಇರಬೇಕು ಅವ್ರ ಜೊತೆ, ಬಿದ್ದಾಗ ನಾವು ಅವ್ರ ಜೊತೆ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ನಾವು ಯಾವಾಗ ಕೆಲ್ಸಕ್ಕೆ ಹೋಗ್ತೀವಿ, ನಾನು ಹೇಳ್ತೀನಲ್ಲ, ಪರ್ಸ್ನಲಿ ತುಂಬ ತುಂಬ ಕಷ್ಟ ಆಗುತ್ತೆ. ಸೊ ಮನೇಲಿರೋದು ಕಷ್ಟ ಇಲ್ಲ ಅಂತಲ್ಲ, ಬಟ್ ನೀವು ಕಷ್ಟದಿಂದ ಇರಬೇಡಿ ಅಂತ ನಾನು ಹೇಳ್ತಾ ಇರೋದು. ಆ ಸ್ಯಾಟಿಸ್ಫ್ಯಾಕ್ಷನ್ ಇಟ್ಕೊಳ್ಳಿ. ಹೌದು, ಮಕ್ಕಳಿಗೆ ನಾನು ಎಷ್ಟು ಟೈಮ್ ಕೊಡ್ತಾ ಇದ್ದೀನಿ, ಆ ಸ್ಯಾಟಿಸ್ಫೈಡ್ ನೀವು ಎಂಥ ಕೆಲ್ಸಕ್ಕೆ ಹೋದರೂ, ಏನೇ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದ್ರು ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಲೈಫ್ನ ಲೀಡ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಸೊ ಮನೇಲಿದ್ದರೂ ಕೂಡ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿಟ್ಕೊಳ್ಳಿ. ನಾನು ನನ್ನ ಮಕ್ಳಿಗೋಸ್ಕರ ನಾನು ಟೈಮ್ ಕೊಡ್ತಾಯಿದ್ದೀನಿ ಅಂತ. ಇನ್ನೊಂದು ಬೇಜಾರಾಗುತ್ತೆ, ಇಲ್ಲ ಅಂತಲ್ಲ, ಪ್ರತಿಯೊಂದು ವಿಷಯಕ್ಕೂ ಫೈನಾನ್ಷಿಯಲಿ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಬೇಕು ಅಂತ. ನಾನು ಲೈಫಲ್ಲಿ ನಿಮಗೆ ಟೆಕ್ನಿಕ್ ಹೇಳ್ಕೊಡ್ತೀನಿ. ಅಕ್ಸೆಪ್ಟೆನ್ಸ್ ಅನ್ನೋದು ಒಂದು ದೊಡ್ಡ ಟೆಕ್ನಿಕ್ಕು. ನಮಗೆ ಲೈಫಲ್ಲಿ ಹೇಗೆ ಲೈಫ್ ಸಿಚುವೇಶನ್ಸ್ ಬರುತ್ತೋ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಖುಷಿಯಾಗಿ ಲೈಫ್ನ ಲೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೂ ಪರ್ಫೆಕ್ಟ್ ಲೈಫ್ ಇಲ್ಲ. ನಾವು ಅಂದ್ಕೊಂಡಿರೋ ಲೈಫು ನಮಗೆ ಬೇಕು ಅಂತ ಅದು ಆಗೋದೇ ಇಲ್ಲ. ಎಲ್ರಿಗೂ ಏನೋ ಒಂದು ಸಿಕ್ಕಿದ್ರೆ ಇನ್ನೇನೋ ಬೇಕು ಅಂತ ಅನಿಸ್ತಾ ಇರುತ್ತೆ. ಎಷ್ಟೋ ಜನಕ್ಕೆ ಈಗ ನೋಡಿ, ವರ್ಕಿಂಗ್ ವುಮೆನ್ಗೆ ಏನು ಫೀಲಿಂಗ್ ಇರುತ್ತೆ ಗೊತ್ತಾ, ನಮಗೆ ಎಷ್ಟು ಸಾಕಾಗಿರುತ್ತೆ ಅಂದರೆ ಮನೇಲಿ ನೆಮ್ಮದಿಯಾಗಿ ಇದ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಬಟ್ ಇರೋಕ್ಕಾಗಲ್ಲ. ಇರೋರ್ಗೆ ಹೆಂಗೆ ಅನಿಸುತ್ತೆ ಅಂದರೆ, ಅಯ್ಯೋ ಹೊರಗಡೆ ಹೋಗಿ ದುಡಿಯೋಣ, ಕಾಸು ಸಂಪಾದನೆ ಮಾಡೋಣ, ನಾವು ಇಂಡಿಪೆಂಡೆಂಟ್ ಫ್ರೀಡಮ್ ಆಗಿ ಇರೋಣ, ನಮ್ಮ ಖರ್ಚನ್ನ ನಾವೇ ನೋಡ್ಕೊಳ್ಳೋಣ, ಈ ಥರ ಎಲ್ಲ ಫೀಲಿಂಗ್ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ, ಪ್ರತಿಯೊಬ್ಬರಿಗೂ ಅವ್ರಿಗೆ ಇರುವಂಥ ಲೈಫು ಬೇಕಾಗಿರಲ್ಲ, ಇನ್ನೇನೋ ಬೇಕಾಗಿರುತ್ತೆ. ಬಟ್ ಯಾವಾಗ ನಮ್ಮ ಲೈಫು ಯಾವ ರೀತಿ ಇದೆ ಆ ರೀತಿ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನೇ ಎಂಜಾಯ್ ಮಾಡ್ಕೊಳ್ತಾ ಹೋಗ್ತೀವಿ, ಲೈಫ್ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ನಾನು ಹೇಳೋಂಗೆ, ಲೈಫಲ್ಲಿ ಲೈಫ್ ಇಂಪಾರ್ಟೆಂಟ್, ಪೀಸ್ಫುಲ್ ಲೈಫ್ ತುಂಬ ಇಂಪಾರ್ಟೆಂಟು. ದುಡ್ಡು ಒಂದು 1000 ರೂಪಾಯಿ ಹಾಗೆ ಹೀಗೆ ಆಗ್ಬೋದು, ನಮ್ಗೆ ಎಷ್ಟು ಬೇಕೋ ಅಷ್ಟು ಇಲ್ಲದೇನೋ ಇರ್ಬೋದು. ಸೊ ಅದ್ರಲ್ಲಿ ಕಾಂಪ್ರಮೈಸ್ ಆಗ್ಬೋದು. ಬಿಟ್ಟರೆ ಹೆಲ್ತಲ್ಲಿ ಮತ್ತು ನೆಮ್ಮದಿ ಇಲ್ಲ ಲೈಫಲ್ಲಿ ಅಂದರೆ ಕಾಂಪ್ರಮೈಸ್ ಮಾಡಿಕೊಂಡು ಲೈಫ್ನ ತುಂಬ ದಿನ ಲೀಡ್ ಮಾಡೋಕ್ಕಾಗಲ್ಲ. ಒಂದು ಸರಿ ಎಷ್ಟೊಂದು ಜನ ಅನ್ಕೋತೀರ ನಾವು ವರ್ಕ್ ಮಾಡಬೇಕು ಅಂತ, ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ, ಆ ಚಿಕ್ಕ ಮಕ್ಕಳನ್ನ ಬಿಟ್ಟು ಅಥವಾ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋಂಥ ಫ್ಯಾಮಿಲಿನ ಬಿಟ್ಟು ಹೋಗೋಕ್ಕಾಗತ್ತಾ ಅಂತ. ಹೋದ್ರೂ ಅಲ್ಲಿ ಕರೆಕ್ಟಾಗಿ ನಾವು ಜಸ್ಟಿಸ್ ಕೊಡ್ತೀವ, ಆಗಲ್ಲ. ಕೆಲವು ಸತಿ ಮಕ್ಕಳು ದೊಡ್ಡವರಾಗಿರ್ತಾರೆ, ಫ್ಯಾಮಿಲಿಯಲ್ಲೇ ಹೇಳ್ತಾರೆ, ಇಲ್ಲ ನೀನು ಹೋಗೋದು ಬೇಡ, ಮನೇಲಿ ಕೆಲಸ ನೋಡ್ಕೊಂಡಿರು, ಮನೆ ಮಕ್ಕಳನ್ನ ನೋಡ್ಕೊಂಡಿರು ಅಂತ. ಮಕ್ಕಳು ದೊಡ್ಡವರಾಗಿದ್ದರೂ ಕೂಡ ಆಮೇಲೆ ಅವರು ಟೈಮ್ ಪಾಸ್ ಮಾಡೋಕ್ಕೆ ಏನೂ ಆಗ್ತಾಯಿಲ್ಲ, ಆರಾಮಾಗಿ ಕೆಲ್ಸಕ್ಕೆ ಹೋಗ್ಬೋದು ಅಂತ ಸಿಚುವೇಶನ್ ಇದ್ದರೂ ಕೂಡ ಅವ್ರು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಯಾಕೆಂದರೆ ಫ್ಯಾಮಿಲಿಯಲ್ಲಿ ಒಪ್ಪಲ್ಲ. ಅಂಥ ಸಿಚುವೇಶನ್ಸಲ್ಲಿ ನಾವು ಮಾತಾಡಿ ಕನ್ವಿನ್ಸ್ ಮಾಡ್ಬೋದಾ ನೋಡಬೇಕು. ಏಕೆಂದರೆ ಎಲ್ರಿಗೂ ದುಡ್ಡಿನಗೋಸ್ಕರನೇ ದುಡಿಬೇಕು ಅಂತ ಏನಿಲ್ಲ. ಏನು ಗೊತ್ತಾ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸಿಗುತ್ತೆ. ಬಟ್ ನಾವು ಯಾವಾಗ ಕೆಲ್ಸಕ್ಕೆ ಹೋಗ್ತೀವಿ ಸ್ವಲ್ಪ ಡೈವರ್ಟ್ ಅಂತ ಆಗ್ತಿರುತ್ತೆ. ಮನೆ ಬಗ್ಗೆನೇ ತುಂಬ ಥಿಂಕ್ ಮಾಡ್ತಾಯಿದ್ರೆ ನಾವು ಎಮೋಷ್ನಲಿ ಸ್ಟ್ರಾಂಗ್ ಆಗಲ್ಲ. ಯಾವಾಗ ಹೊರಗಡೆ ಪ್ರಪಂಚ ಸ್ವಲ್ಪ ನೋಡ್ತೀವಿ, 4 ಜನ ಜೊತೆ ಬೆರೀತೀವಿ, ಆಗ ಗೊತ್ತಾಗುತ್ತೆ ಹೇಗೆ ಲೈಫು ಅಂತ. ಸೊ ಆ ಸಿಚುವೇಶನ್ಸಲ್ಲಿ ನೋಡ್ಕೋಬೋದು, ಮಾತಾಡಿ ಕನ್ವಿನ್ಸ್ ಮಾಡ್ಕೋಬೋದಾ, ನಾನು ಸ್ವಲ್ಪ ಏನಿಲ್ಲ ಟೈಮ್ ಪಾಸ್ ಮಾಡೋಕ್ಕೆ, ಮೈಂಡ್ನ ಡೈವರ್ಟ್ ಮಾಡೋಕ್ಕೆ ಅಂತ ಆ ಥರ ಮಾತಾಡಿಕೊಂಡು ಪಾರ್ಟ್ನರ್ಸ್ಗೆ ಅಥವಾ ಮನೆಯವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ತೀರಾ ಕೆಲವು ಫ್ಯಾಮಿಲೀಸು ಬೇಜಾರಾಗುತ್ತೆ ಹೇಳೋಕ್ಕೆ, ಬಟ್ ಕೆಲವು ಫ್ಯಾಮಿಲೀಸ್ ಒಪ್ಪಲ್ಲ, ನಮ್ಮನೆ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಬಾರ್ದು ಅಂತ. ಅದೇನು ಲಾಜಿಕ್ಕು ಅಂತ ನನಗೆ ಡೆಫಿನೆಟಾಗಿ ಗೊತ್ತಿಲ್ಲ. ಏಕೆಂದರೆ ಓದಿರ್ತಾರೆ, ಏನೋ ಒಂದು ಕೆಲಸ ಮಾಡಿ
ಅವರು ಓದಿರೋಂಥ ನಾಲೆಡ್ಜ್ನ ಅವರು ಯೂಸ್ ಮಾಡ್ಕೋತಾರೆ ಅಂದರೆ ಅದು ಒಳ್ಳೆ ಕೆಲಸ. ಅದು ಲೈಫಲ್ಲಿ ಅವ್ರಿಗೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಫ್ಯಾಮಿಲಿ ಮೆಂಬರ್ಸ್ಗೆ ಅದು ತೀರಾ ಇಷ್ಟ ಆಗಲ್ಲ. ಅಂದರೆ ಮತ್ತೆ ಹೇಳ್ತಾ ಇದ್ದೀನಲ್ಲ, ಇರುವಂಥ ಸಿಚುವೇಶನ್ಸಲ್ಲೇ ಹೇಗೆ ಖುಷಿಯಾಗಿರೋದು ಅಂತ ಕಲ್ತ್ಕೋಬೇಕು, ಹೇಗೆ ಡೈವರ್ಟ್ ಮಾಡ್ಕೋಬೇಕು. ನೋಡಿ, ಮನೇಲಿ ಕೂತ್ಕೊಂಡೆ ಹೇಗೆ ಅರ್ನ್ ಮಾಡೋದು ಅಂತ 108 ದಾರಿ ಹೇಳ್ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ವೀಡಿಯೋನೂ ಮಾಡಿದ್ದೀನಿ, ಸರ್ಚ್ ಮಾಡಿ. ಮೇಯ್ನಾಗಿ ಈಗೇನು ಗೊತ್ತಾ, ಯೂಟ್ಯೂಬೇ ಸ್ಟಾರ್ಟ್ ಮಾಡ್ಬೋದು. ಮನೇಲಿ ಏನೇನು ಕುಕ್ಕಿಂಗ್ ವೀಡಿಯೋ ಮಾಡ್ತಾ ಇರ್ತೀರಾ ಅದನ್ನೇ ರೆಕಾರ್ಡ್ ಮಾಡಿ ಪಬ್ಲಿಷ್ ಮಾಡುವಂಥದ್ದು, ಏನೋ ಒಂದು ಇನ್ಕಮ್ ಅಂತ ಸ್ಟಾರ್ಟ್ ಆಗುತ್ತೆ. ಮೇಯ್ನಾಗಿ ನಿಮಗೆ ಇನ್ಕಮ್ ಬೇಡ, ನಿಮಗೆ ನೀವು ಎಂಗೇಜಿಂಗ್ ಆಗಿರಬೇಕು ಅಂದರೂ ಯೂಟ್ಯೂಬ್ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಈ ಥರ ಅರ್ನಿಂಗ್ಸ್ ಬರುತ್ತೆ, ಆ ಥರ ಈ ಥರ ಏನೂ ಗೊತ್ತಿರಲಿಲ್ಲ ನನಗೆ. ನಾನು ಹೌಸ್ ವೈಫ್ ಆಗಿದ್ದಾಗಲೇ ನಾನು ಸ್ಟಾರ್ಟ್ ಮಾಡಿದ್ದಿದ್ದು ಯೂಟ್ಯೂಬ್. ಇದು ಚಾನಲ್ ಅಲ್ಲ, ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೆ ನಾನು. ಆಗ ಹೌಸ್ ವೈಫ್ ಆಗಿದ್ದೆ. ಮೇನ್ಲಿ ದುಡ್ಡಿಗೆ ಅಂತಲ್ಲ, ನನಗೆ ಆಯ್ತು ಐಡಿಯಾನೂ ಇರಲಿಲ್ಲ ದುಡ್ಡು ಬರುತ್ತೆ ಅಂತ. ಒಂದು ಡೈವರ್ಷನ್ನು, ಸುಮ್ಮನೆ ಒಂದು ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೆ, ಎಡಿಟ್ ಮಾಡ್ತಾಯಿದ್ದೆ. ನಾನು ಚಿಕ್ಕವಳು ಆ್ಯಕ್ಚುಲಿ 1 ವರ್ಷ ಇದ್ಲು ಅನಿಸುತ್ತೆ, ಆಗಲೇ ಸ್ಟಾರ್ಟ್ ಮಾಡಿದೆ. ಆಗ ಸ್ವಲ್ಪ ಡೈವರ್ಟ್ ಮಾಡ್ಕೋತಾ ಇದ್ದೆ, ಹೇಗೆ ಥಿಂಕ್ ಮಾಡೋದು, ಕಂಟೆಂಟ್ ಹೆಂಗೆ ಕ್ರಿಯೇಟ್ ಮಾಡೋದು, ವೀಡಿಯೋ ರೆಕಾರ್ಡ್ ಮಾಡೋದು, ಎಡಿಟಿಂಗ್ ಮಾಡೋದು. ಒಂದಿನ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಯೂಟ್ಯೂಬ್ನ ಯಾವ ರೀತಿ ನಾನು ಸ್ಟಾರ್ಟ್ ಮಾಡಿದೆ, ಹೇಗೆ ಟೇಕ್ ಆಫ್ ತೊಗೋತು ಅಂತ ಎಲ್ಲ ಹೇಳ್ತೀನಿ ನಾನು. ಆ್ಯಕ್ಚುಲಿ ಏನೋ ನಾನು ತುಂಬ ಸಕ್ಸಸ್ ಕಂಡಿದ್ದೀನಿ ಅಂತಲ್ಲ, ಬಟ್ ಈ ಸಕ್ಸಸ್ಸೂ ಎಷ್ಟೊಂದು ಜನಕ್ಕೆ ಸಿಗಲ್ಲ, ಆಯಿತಾ. 1000 2000 ಸಬ್ಸ್ಕ್ರೈಬರ್ಸ್ ಸಿಗೋದೂ ತುಂಬ ಕಷ್ಟ ಆ್ಯಕ್ಚುಲಿ. 1 ವರ್ಷದೊಳಗಡೆ 1000 ಸಬ್ಸ್ಕ್ರೈಬರ್ ಮತ್ತು 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ಸ್ ಆಗಬೇಕು. ಸೊ ಅದು ನನಗೆ ಬೇಗ 2 ಮಂತ್ಸ್ಗೆ ಆಗೋಯ್ತು ನನಗೆ ಮಾನಿಟೈಸೇಷನ್ನು. ಅದೆಲ್ಲ ಒಂದು ಹಾರ್ಡ್ ವರ್ಕು, ಇನ್ನೊಂದು ಯೂಟ್ಯೂಬಲ್ಲಂತೂ ತುಂಬ ಲಕ್ ಮ್ಯಾಟ್ರ್ ಆಗುತ್ತೆ. ಸೊ ಯಾವಾಗ ನಾವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತೀವಿ, ಮೇ ಬಿ ದೇವ್ರು ನಮಗೆ ಲಕ್ ಅನ್ನೋದು ಕೊಟ್ಟು ಸ್ವಲ್ಪ ಕ್ಲಿಕ್ ಅನ್ನೋದು ಆಗ್ಬೋದು. ಸೊ ಆಗ ಬೇಗನೆ ಆಗೋಯ್ತು. ನನ್ನ ಹಳೆ ಚಾನಲ್ ಇಷ್ಟೊಂದು ಗ್ರೋ ಆಗಿರಲಿಲ್ಲ. ಆಮೇಲೆ ಅದನ್ನು ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ, ಏಕೆಂದರೆ ನಂದು ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರಲಿಲ್ಲ, ಆ ಥರ ಎಲ್ಲ ಇತ್ತು. ಅದಕ್ಕೆ ನನಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಆಮೇಲೆ ನಾನು ಜಾಬಿಗೆ ಜಾಯ್ನ್ ಆದಮೇಲೆ B.Ed ಅದು ಇದು ಎಲ್ಲ ಮಾಡ್ಕೊತಿದ್ನಲ್ಲ, ಫುಲ್ಲು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಆಮೇಲೆ ಈಗ ಇನ್ನು ನನಗೆ ತುಂಬ ಸ್ವಲ್ಪ ಟೈಮ್ ಇದೆ ಅಂತ ಅನ್ನಿಸ್ತು. ಮೇ ಬಿ 1 ಅವರು ಡೈಲಿ ಅದು ಕೊಡ್ಬೋದು ಅಂತ ಅನ್ನಿಸ್ತು. ಅದಕ್ಕೆ ಕೆಲವು ಸತಿ ನನಗೆ ಟೈಮ್ ಕೊಡೋಕ್ಕಾಗಲ್ಲ. ಅಂದರೆ ನಾನು ಹೇಳ್ತೀನಲ್ಲ, ಯಾವತ್ತಿಗೂ ನಾನು ದುಡ್ಡಿನ ಹಿಂದೆ ಬಿದ್ದವಳಲ್ಲ. ನಿಮ್ಗೆ ಅನಿಸುತ್ತಾ, ಎಷ್ಟೊಂದು ಸ್ಪಾನ್ಸರರ್ಸ್ ನನಗೆ ಮೇಲ್ ಮಾಡ್ತಿರ್ತಾರೆ, ಅದು ಸ್ಪಾನ್ಸರ್ ಮಾಡಿ, ಇದು ಸ್ಪಾನ್ಸರ್ ಮಾಡಿ ಅಂತ. ನಾನು ಮುಂದೆ ಮಾಡಲ್ಲ ಅಂತಲ್ಲ, ಡೆಫಿನೆಟ್ಲಿ ಮಾಡ್ತೀನಿ. ಬಟ್ ನನಗೆ ಆ ಪ್ರಾಡಕ್ಟ್ಸ್ ನನಗೆ ಇಷ್ಟ ಆಗ್ತಾ ಇದ್ದರೆ ನೋ ಅಂತಲೇ ಹೇಳ್ತೀನಿ. ನನಗೆ ಸಿಗುತ್ತೆ ಎಷ್ಟೋ ಥೌಸಂಡ್ಸ್ ಇಷ್ಟು ಅಂತ ಪೇ ಮಾಡ್ತಾರೆ ಅವರು ಸ್ಪಾನ್ಸರ್ಶಿಪ್ಗೆ, ಪ್ರಾಡಕ್ಟ್ಸ್ನ ಫ್ರೀಯಾಗಿ ಕೊಡ್ತಾರೆ. ನನಗೆ ಅದು ಏನೋ ಇಷ್ಟ ಆಗಲ್ಲ. ಸುಮಾರು ನಾನು ಕೇಳ್ತೀನಿ, ನಾನು ನಮ್ಮ ಹಸ್ಬೆಂಡು ಕೇಳ್ತೀನಿ ಈ ಥರ ಏನು ಅಂತ. ಆಮೇಲೆ ಆ ಪ್ರಾಡಕ್ಟ್ಸ್ದು ರಿವ್ಯೂಸು ಎಲ್ಲ ನೋಡ್ತೀನಿ. ಆ ಪ್ರಾಡಕ್ಟ್ಸ್ ವರ್ತಲ್ಲ ಎಲ್ಲ ಅಡ್ವರ್ಟೈಸ್ಮೆಂಟು ಸ್ಪಾನ್ಸರ್ ಮಾಡೋಕ್ಕೆ ಅಂತ ಅನ್ಸಿದ್ರೆ ನಾನು ಮಾಡೋದೇ ಇಲ್ಲ. ಈಗ ದುಡ್ಡೇ ಅರ್ನ್ ಮಾಡಬೇಕು ಅಂದರೆ ಡೈಲಿ ಏನಾದರೂ ಒಂದು ವೀಡಿಯೋ ಹಾಕ್ತಾನೆ ಇರ್ಬೋದಲ್ವ. ಸೊ ಡೆಫಿನೆಟ್ಲಿ ಒಂದು ಕ್ವಾಲಿಟಿ ಅಂತ ಮೇಂಟೈನ್ ಮಾಡಬೇಕು, ಒಳ್ಳೆ ಸ್ಪಾನ್ಸರ್ಸ್ ಮಾಡಬೇಕು ಅಂದರೆ ನಾವು ಎಲ್ಲ ನೋಡ್ಕೋಬೇಕಾಗತ್ತೆ. ಅದಕ್ಕೆ ದುಡ್ಡಿನ ಹಿಂದೆ ಯಾವತ್ತೂ ಹೋಗೋಕ್ಕೆ ಹೋಗಬೇಡಿ. ಅದು ಸುಳ್ಳು ಆ್ಯಕ್ಚುಲಿ. ದುಡ್ಡು ಸಿಕ್ಕಿದ ತಕ್ಷಣ ಎಲ್ಲ ಸಿಗುತ್ತೆ, ಡೆಫಿನೆಟ್ಲಿ ಸುಳ್ಳು. ನಾನು ಎಷ್ಟು ಸತಿ ಅಂದ್ಕೊಂಡಿದ್ದೀನಿ. ಈಗ ನಾವು ಸ್ಯಾಟಿಸ್ಫ್ಯಾಕ್ಷರಿಯಾಗಿ ನನಗೆ ಎಷ್ಟು ಸ್ಯಾಟಿಸ್ಫೈಡು ಆ ಥರ ದುಡಿತಾ ಇದ್ದೀನಿ ನಾನು, ಅಷ್ಟು ಸಂಬಳ ಬರಬೇಕು ಆ ಥರ ಬರ್ತಾ ಇದೆ. ಬಟ್ ಆದರೂ ಲೈಫಲ್ಲಿ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ, ದುಡ್ಡೇ ಎಲ್ಲ. ಬಟ್ ಬೇಕು, ಲೈಫ್ನ ಒಂದು ಮಿನಿಮಮ್ ಲೀಡ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಬೇಕಾಗುತ್ತೆ. ಇನ್ನೊಂದು ಒಂದು ಸ್ಯಾಲ್ರಿ ಸ್ಯಾಟಿಸ್ಫ್ಯಾಕ್ಷನ್, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಮ್ಮದ್ರಲ್ಲಿರಬೇಕು. ಈಗ 1 ಲಕ್ಷ ಬಂದರೂ ನನಗೆ ಸ್ಯಾಟಿಸ್ಫೈ ಆಗ್ತಿಲ್ಲ, ಒಂದು 50,000 ಬಂದರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ನಮ್ಮ ಮೇಲೆ ಸ್ಯಾಟಿಸ್ಫೈಡ್ ಲೈಫು ಹೆಂಗೆ ಲೀಡ್ ಮಾಡಬೇಕು ಅಂದರೆ ನಮ್ಮ ಮೇಲೆ ಡಿಪೆಂಡು. ಸೊ ಅದಕ್ಕೇ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಏನು ಫೇಸ್ ಇದೆ ಅದನ್ನು ಎಂಜಾಯ್ ಮಾಡಿ. ಮಕ್ಕಳು ಡೆಫಿನೆಟ್ಲಿ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಏನು ಅಂದರೆ ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೊಳ್ತೀರಿ. ಸುಮಾರು ಜನ ಕೇಳ್ತಾ ಇದ್ರಿ ಯಾವ ಬುಕ್ಸ್ನ ರೆಫರ್ ಮಾಡೋದು ಅಂದರೆ, ನಿಮ್ಗೆ ಯಾವ ಸಬ್ಜೆಕ್ಟ್ ಇದೆ ನಿಮಗೆ ಕ್ಲಾರಿಟಿ ಗೊತ್ತಿರುತ್ತೆ ಅಲ್ವಾ. ಈಗ ನಾನು ಟೀಚಿಂಗಿಗೆ ಹೋಗಬೇಕು ಅಂದರೆ ಮೇ ಬಿ ಒಂದು 2 ಇಯರ್ಸ್ ಮೊದಲೇ ನಂದು PUC ಬುಕ್ಸು ಏನೇನಿರುತ್ತೆ. ಈಗ ನನ್ನ ತಲೆಯಲ್ಲಿದ್ದಿದ್ದೆ ನಾನು ಲೆಕ್ಚರರ್ ಆಗಬೇಕು ಅಂತ. ನಾನು ಬ್ರೇಕ್ ತೊಗೊಂಡಿದ್ದೆ, ಬಿಫೋರು ನಾನು ಲೆಕ್ಚರರ್ ಆಗಿದ್ದೆ. ಅದಕ್ಕೇ ನಾನೀಗ PUC ಬುಕ್ಸು ಎಲ್ಲ ತೊಗೊಂಡೆ. ಒಂದು 2 ಇಯರ್ಸ್ ಬ್ಯಾಕೇ PUC ಬುಕ್ಸ್ ಎಲ್ಲ ತೊಗೊಂಡು ಕೂತ್ಕೊಂಡು ಓದ್ತಾ ಇರಬೇಕು. ಯಾಕೆಂದರೆ ಕಂಟೆಂಟು ನಮಗೆ ಮರ್ತೋದ್ರೆ ಕಾನ್ಫಿಡೆನ್ಸ್ ಬರಲ್ಲ. ಡೆಫಿನೆಟ್ಲಿ ಹೌದು, ಪಾಪ ಅವ್ರ ಕಮೆಂಟಲ್ಲೂ ಅದೇ ಹಾಕಿದ್ದು, ಕಾನ್ಫಿಡೆನ್ಸ್ ಬರಲ್ಲ ಅಂತ. ಸ್ಟಾರ್ಟ್ ಮಾಡಿ, ನಿಮ್ಮದು ಯೂಟ್ಯೂಬ್ ಚಾನಲ್ ಎಷ್ಟೊಂದು ಇರುತ್ತೆ ಕಂಟೆಂಟ್ ರಿಲೇಟೆಡು. ನಂದು ಕೆಮಿಸ್ಟ್ರಿ ರಿಲೇಟೆಡ್ ಬೇಕಾದ್ರೆ ನಾನು ಅದನ್ನು ಸಜೆಸ್ಟ್ ಮಾಡ್ತೀನಿ. ನೀವು ನನಗೆ ಕಮೆಂಟ್ ಮಾಡಿ ಯಾವ್ದು ನಿಮ್ಮ ಸಬ್ಜೆಕ್ಟು ಅಂತ. ಅವ್ರಿಗೂ ಕೇಳಿದ್ದೆ ನಾನು. ಸೊ ಆ ಥರ ನಿಮ್ಮ ರಿಲೇಟೆಡ್ಡು ಯೂಟ್ಯೂಬ್ ವೀಡಿಯೋಸ್ ಇದೆಯಾ ನೋಡ್ತಾ ಇರಿ. ಅದು ಇದು ವೀಡಿಯೋ ಬದಲು ನಮ್ಮ ಕಂಟೆಂಟ್ ಏನು ರೀಚ್ ಆಗುವಂಥ ನೀವು ನೋಡಿಬೇಕಾದ್ರೆ ನನಗೆ ಅನಿಸುತ್ತಲ್ಲ, ಯಾವುದಾನ ಈ ಥರ ಟೈಮ್ ವೇಸ್ಟ್ ಮಾಡೋವಂಥ ವೀಡಿಯೋ ನೋಡ್ತಾ ಇದ್ದೀನಿ ಅಂದರೆ ತುಂಬ ಬೇಜಾರಾಗೋಗುತ್ತೆ ಅವತ್ತು.
ನೋಡಲ್ಲ ಅಂತಲ್ಲ, ಸ್ವಲ್ಪ ನೋಡ್ತೀನಿ, ಒಂದು 10 ನಿಮಿಷ 20 ನಿಮಿಷ ಅಷ್ಟೇ. ಆಮೇಲೆ ಬೇರೆ ಕಂಟೆಂಟ್ ರಿಲೇಟೆಡ್ ವೀಡಿಯೋಸು ನಾವು ಅಪ್ಡೇಟ್ ಆಗ್ತಾನೇ ಇರಬೇಕು. ಸೊ ಆ ಥರ ರಿಲೇಟೆಡ್ ವೀಡಿಯೋಸ್ನ ನೋಡ್ತಾ ಇದ್ದರೆ ಎಷ್ಟೋ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಏನೋ ಒಂದು ನಾಲೆಡ್ಜ್ ತುಂಬಿಸ್ಕೊತಾ ಇದ್ದೀವಲ್ವ, ಯಾಕೆಂದರೆ ನಮ್ಮ ಫೀಲ್ಡ್ ಇರೋದೇ ನಾಲೆಡ್ಜ್ ಶೇರ್ ಮಾಡೋಕ್ಕೆ. ನಾವೇ ಇಷ್ಟು ನಾಲೆಡ್ಜ್ನ ಗೇನ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ನಾವು ಗ್ರೋ ಆಗ್ತೀವಿ, ಅಪ್ಡೇಟ್ ಆಗ್ತಾ ಇರ್ತೀವಿ. ಸೊ ಅದಕ್ಕೇ ಯಾವಾಗಲೂ ರಿಲೇಟೆಡ್ ಟು ಸ್ಟಡೀಸ್ ಏನಾದರೂ ಈಗ ನೀವೇನೋ ಒಂದು ಜಾಬ್ ಮಾಡ್ಕೋಬೇಕು, ಈಗ ಬ್ಯಾಂಕ್ ಎಕ್ಸಾಮ್ಗೆ ಅಪ್ಲೈ ಮಾಡ್ತೀರಾ, ಎಕ್ಸಾಮ್ಸ್ ಬರಿತೀರಾ, ಅಥವಾ ಯಾವ್ದಾನ ಗೌರ್ಮೆಂಟ್ ಎಕ್ಸಾಮ್ಸ್ ಟ್ರೈ ಮಾಡ್ತೀರಾ ಅಂದರೆ ಅದ್ರ ಬಗ್ಗೆ ರಿಲೇಟೆಡ್ ಓದ್ತಾ ಇರಿ. ಸುಮಾರು ಜನ GPSTR HSTR ಬಗ್ಗೆ ಕೇಳ್ತಾ ಇದ್ದೀರಾ, ನಾನು ಅದೇ ಪ್ರಿಪೇರ್ ಆಗ್ತಾ ಇದ್ದೀನಿ. ನೋಡೋಣ ಅದು ಯಾವಾಗ ಕಾಲ್ ಆಗುತ್ತೋ. ಆಲ್ಮೋಸ್ಟ್ 8 ಇಯರ್ಸ್ ಆಯಿತು HSTR ಕಾಲ್ ಆಗಿ ಅಂತಲೇ ಹೇಳ್ಬೋದು. ಕಾಲ್ ಆದಾಗ ಅವರು ಕೇಳೋದು PUC ಸಿಲೆಬಸ್ವರೆಗೂ ಕೇಳ್ತಾ ಇದ್ದಾರೆ. ನಂದು ಬಯಾಲಜಿ ಕೆಮಿಸ್ಟ್ರಿ ಮೆಥಡಾಲಜಿ ಅದ್ರವರೆಗೂ ಕೇಳ್ತಾ ಇದ್ದಾರೆ, PUCವರೆಗೂ ಕೇಳ್ತಾ ಇದ್ದಾರೆ. ಸೊ ನಾನು ಬಯಾಲಜಿ ಓದ್ಕೋಬೇಕು, ನಾನು ಕೆಮಿಸ್ಟ್ರಿ ಆಗಿರೋದ್ರಿಂದ ಕೆಮಿಸ್ಟ್ರಿ ಪ್ರಾಬ್ಲಮ್ ಆಗಲ್ಲ. ಮತ್ತು ಕನ್ನಡ ಬೇಸಿಕ್ಸು, ಗ್ರಾಮರು, ಇಂಗ್ಲೀಷ್ ಬೇಸಿಕ್ಸು, ಮ್ಯಾಥ್ಸು, ಆಪ್ಟಿಟ್ಯೂಡು, ಮೆಂಟಲ್ ಎಬಿಲಿಟಿ ಈ ಥರದ್ದೆಲ್ಲ ಪ್ರಿಪೇರ್ ಆಗ್ತಾಯಿದ್ರೆ ಸೊ ನಮಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೇ ನಿಮ್ಗೇನು ಫೇಸ್ ಇದೆಯೋ ಅದನ್ನೇ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಲೈಫ್ನ ಎಂಜಾಯ್ ಮಾಡ್ತಾಯಿರಿ. ನೋಡಿ, ಈಗ ನಾನು ಚಿಕ್ಕ ಮಗಳಿಗೆ ಎಕ್ಸಾಮ್ಸ್ಗೆ ಓದಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ, ಎಷ್ಟು ಅಂದರೆ ನನಗೆ ಈ ಲೈಫ್ ಇಷ್ಟ. ಯಾವಾಗ್ಲೂ ತುಂಬ ಬ್ಯುಸಿಯಾಗಿ ಹೋಗಿದ್ದೀನಿ ಅನ್ಬೋದು. ಬರ್ತೀನಿ, ಕೆಲಸ ಮಾಡ್ಕೋತೀನಿ, ಮಕ್ಳಿಗೆ ಓದಿಸ್ತೀನಿ, ನಾನು ಸ್ವಲ್ಪ ಓದ್ಕೋತಾ ಇರ್ತೀನಿ, ಮನೆ ಕ್ಲೀನ್ ಮಾಡ್ತೀನಿ. ಈಗ ಯುಗಾದಿ ಸ್ಟಾರ್ಟ್ ಆಗಿದೆ, ಡೈಲಿ ಒಂದು 10 ಬಾಕ್ಸು 15 ಬಾಕ್ಸು ತಿಕ್ಕಿ ಇಡ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಲೈಫ್ನ ಅಚ್ಚುಕಟ್ಟಾಗಿ ನಮ್ಮ ಕೈಲಿರುತ್ತೆ ಫ್ರೆಂಡ್ಸ್. ಯಾವಾಗಲೂ ಹೇಳೋಂಗೆ ಇರೋ ಲೈಫ್ನ ಅಕ್ಸೆಪ್ಟ್ ಮಾಡಿಕೊಂಡು ಹೇಗೆ ನಾನು ಅದನ್ನು ಖುಷಿಯಾಗಿ ಮಾಡ್ಕೋಬೇಕು ಅನ್ನೋದು ನಾವು ಥಿಂಕ್ ಮಾಡ್ಕೋಬೇಕು. ನಾವು ಎಷ್ಟೇ ಏನೇ ಮೋಟಿವೇಶನ್ ಮಾಡಿದ್ರು ನಮ್ಮ ಲೈಫ್ ನಮಗೆ ಗೊತ್ತು. ನಾವು ಏನು ನಮ್ಮ ಲೈಫಲ್ಲಿ ನೋಡ್ಕೋತಾ ಇದ್ದೀವಿ ನಮಗೆ ಗೊತ್ತು. ಸೊ ನಮ್ಮ ಮನೆ ಇದು ಔಟರ್ ವ್ಯೂ ತೋರಿಸ್ತೀನಿ, ನಾನು ಎಲ್ಲ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಇದು ಅದೇ ಒಂದು ಚಿಕ್ಕ ವೀಡಿಯೋ ಹಾಕೋಣ ಅಂತ ಆಗ್ತಾಯಿದ್ದೀನಿ. ಒಳಗಡೆ ಎಲ್ಲ ತುಂಬ ವರ್ಕ್ ನಡೀತಾ ಇದೆ, ನಿಧಾನಕ್ಕೆಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾವಾಗಲೂ ಲೈಫಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿರಿ. ಲೈಫಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನೇ ಖುಷಿಯಾಗಿ ಚೇಂಜ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡೋಣ ಯಾವಾಗ ಶಿಫ್ಟ್ ಆಗ್ತೀವಿ ಏನು ಹೊಸ ಮನೆಗೆ ಹೋಗೋಕ್ಕೆಲ್ಲ ಕ್ಯೂರಿಯಸ್ ಆಗಿದ್ದೀರಾ. ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀರಾ ಹೋಮ್ ಟೂರ್ ಮಾಡಿ ಹಾಗೆ ಹೇಗೆ ಅಂತ. ಡೆಫಿನೆಟ್ಲಿ ಎಲ್ಲ ಮಾಡ್ತೀನಿ ನಾನು. ಸೊ ಕಂಪ್ಲೀಟ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ನಿಮಗೂ ಹೋಲಿ ಚೆನ್ನಾಗಿ ಆಡಿದ್ರ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆ ಹತ್ರನೂ ತುಂಬ ಒಳ್ಳೆ ಹೋಲಿ ಸೆಲೆಬ್ರೇಟ್ ಮಾಡಿದ್ವಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ. ಯಾವಾಗ್ಲೂ ಅಷ್ಟೇ ನಾನು ಪದೇ ಹೇಳ್ತಾ ಇದ್ದೀನಿ, ನೆಮ್ಮದಿಯಾಗಿರಿ, ನೆಮ್ಮದಿಯಾಗಿರಿ, ನೆಮ್ಮದಿಯಾಗಿರಿ. ಬಾಯ್ ಬಾಯ್.